ಸರ್ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಕುರ್ಚಿಯನ್ನು ಅಲ್ಲಾಡಿಸುವುದು ಅಸಾಧ್ಯದ ಮಾತು ಎಂದು ಪೌರಾಡಳಿತ ಮತ್ತು ಹಜ್ ಸಚಿವರಾದಂತಹ ರಹೀಂ ಖಾನ್ ಅವರು ಹೇಳಿದರು. ಹೌದು, ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರಿಗೆ ಜನ ಟೈಮ್ ಕೊಟ್ಟಿಲ್ಲ. 4 ವರ್ಷ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡದೆ ಈಗ ಸುಖ ಸುಮ್ಮನೆ ಆರೋಪವನ್ನ ಮಾಡುತ್ತಿದ್ದಾರೆ. ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವೆ 2 ಬಣವಾಗಿದ್ದು ಬಿಜೆಪಿಯಲ್ಲಿಯೇ ಭಿನ್ನಾಭಿಪ್ರಾಯವಿದೆ ಎಂದು ಪರೋಕ್ಷವಾಗಿ ರಹೀಂ ಖಾನ್ ಅವರು ಟಕ್ಕರನ್ನ ನೀಡಿದರು. ಮುಂಚೆ ಹಜ್ ಯಾತ್ರಿಕರಿಗೆ ಇದ್ದಂಥ ಫಂಡನ್ನ ಬಿಜೆಪಿ ಸರ್ಕಾರವೇ ಬಂದ್ ಮಾಡಿದೆ. ನಮ್ಮ ಸರ್ಕಾರ ಅದನ್ನು ಹೇಗೆ ಬಳಸಿಕೊಳ್ಳುತ್ತೆ? ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ ಎಂದರು. ಭವಿಷ್ಯದಲ್ಲಿ ಹಜ್ ಯಾತ್ರಿಕರಿಗೆ ಅನುದಾನ ಬರುವಂತೆ ಮಾಡುತ್ತೇನೆ ಎಂದರು. ತಮ್ಮೆಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಬಿಜಾಪುರ್ನಲ್ಲಿ ರಿವ್ಯೂ ಮೀಟಿಂಗ್ ಬಿಜಾಪುರ ಡಿಸ್ಟ್ರಿಕ್ಟ್ ಫುಲ್ ಟೋಟಲಿ, ಯಾಕಂದರೆ ಇಲ್ಲಿ ವಾಟರ್ದು ಸಮಸ್ಯೆ ಇತ್ತು, ಮತ್ತೆ ರೋಡ್, ಡ್ರೈನ್, ಲೈಟ್, ಜೊತೆಗೆ ಇಂದಿರಾ ಕ್ಯಾಂಟೀನ್ ಮತ್ತೆ ಸುಮಾರು ಸಮಸ್ಯೆ. ಟೆಕ್ಸಸ್ನಲ್ಲಿ ಅದರದ್ದು ಮುಖ್ಯ ಪ್ರಾಬ್ಲಮ್ ಇದೆ. ಮತ್ತೆ ಮುಂದಿನ ದಿವಸನಲ್ಲಿ ಇಡೀ ಕರ್ನಾಟಕನಲ್ಲಿ ಎಲ್ಲ ಎಷ್ಟು ಮನೆ ಕಟ್ಟಿದ್ದಾರೆ, ಸುಮಾರು ಸಮಸ್ಯೆ. ಈ ಖಾತಾದು ಸಮಸ್ಯೆ ಇದೆ. ಈಗ ಎಕ್ಸಾಂಪಲ್ ಬಿಜಾಪುರ್ನಲ್ಲಿ ಮೋಸ್ಟ್ಲಿ 30-40% ವಿಥೌಟ್ ಪರ್ಮಿಷನ್, ವಿಥೌಟ್ ಲೇಔಟ್ ಆ ಥರ ಕಟ್ಬಿಟ್ಟಿದ್ದಾರೆ ಮನೆಗಳು. ಅದು ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಎ ಖಾತಾ ಬಿ ಖಾತಾ ಕೊಡ್ಬೇಕಂತ ಕ್ಲಿಯರೆನ್ಸ್ ಆಗಿದೆ. ಮುಂದಿನ ದಿವಸನಲ್ಲಿ ಎಲ್ಲರಿಗೆ ಯಾರ್ಯಾರು ಕಟ್ಟಿದ್ದಾರೆ ಅವರು ಎಲ್ಲರಿಗೆ ಒಂದು ಎ ಖಾತಾ ಬಿ ಖಾತಾ ಕೊಟ್ಟು ಅವರು ವಾರ್ಡ್ನಲ್ಲಿ, ಅವರು ಏರಿಯಾನಲ್ಲಿ ರೋಡ್, ಡ್ರೈನ್, ಲೈಟ್ ಮತ್ತು ಅವ್ರಲಿಂದ ಟ್ಯಾಕ್ಸಸ್ ಕಲೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಮೊನ್ನೆ ಅಸೆಂಬ್ಲಿನಲ್ಲಿ ಅದು ಕ್ಲಿಯರೆನ್ಸ್ ಆಗಿದೆ. ಅದ್ರ ಸಲಗೆ ನಾನು ಫಸ್ಟ್ ಆಫೀಸರ್ ಜೊತೆಗೆ ರಿವ್ಯೂ ಮೀಟಿಂಗ್ ಮಾಡಿ ಮತ್ತೆ ನಮ್ಮ ಜೊತೆಗೆ ಮಾತಾಡ್ತೇನೆ. ಏನು ಸರ್? ಹಲೋ, ಇಲ್ಲ, ಈಗ ಬರ್ತಾ ಸಿಂದಗಿನಲ್ಲಿ ವಿಸಿಟ್ ಕೊಡ್ತೀನಿ, ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ಮತ್ತೆ ಇವತ್ತು ರಿವ್ಯೂ ಮೀಟಿಂಗ್ ಮಾಡಿ ಮತ್ತೆ 2-3 ಕಡೆ ಇಂದಿರಾ ಕ್ಯಾಂಟೀನ್ ಆಗಲಿ, ಮತ್ತೆ ನಗರ ಉತ್ಥಾನದ ವರ್ಕ್ ಹೆಂಗಾಗಿದೆ, ಈ 2-3 ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ DC ಜೊತೆಗೆ ಚರ್ಚೆ ಮಾಡಿ ಅಲ್ಲಿ 2 ಕಡೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ. ಅದೇ ಅದ್ರ ಸಲುವಾಗಿ ಈಗ ರಿವ್ಯೂ ಮೀಟಿಂಗ್ ನಲ್ಲಿ ಸೀರಿಯಸ್ಲಿ ಇದು ಮೀಟಿಂಗ್ ಕಂಡಕ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ. ಉಳಿದ ನೀರು ಸಲಗೆ ಯಾವುದು ತೊಂದರೆ ಆಗ್ಬಾರ್ದು ಅಂತ, ಅದು ಯಾಕೆ ಆಗ್ಲತ್ತದೆ ಏನಿದೆ ಅಂತ ನಾನು ರಿವ್ಯೂ ಮೀಟಿಂಗ್ ಮಾಡಿ ಅದ್ರ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತೀನಿ. ಇಲ್ಲ, ತಮಗೆ ಗೊತ್ತಿದೆ, ಬಿಜೆಪಿ ಅವರಿಗೆ ಲಾಸ್ಟ್ ಟೈಮ್ 4 ವರ್ಷ ಟೈಮ್ ಕೊಟ್ಟಿದ್ರು. ಅದು ಟೈಮ್ ಕೊಟ್ಟಿಲ್ಲ, ಜನ ಕೊಟ್ಟಿಲ್ಲ. ಆದರೂ ಅವ್ರು ಏನು ಹೆಂಗ ಪವರ್ ತಗೋಬೇಕಂತ ಆ ಎಲ್ಲ MLAಗೆ ಕಮಲ ಆಪರೇಷನ್ ಏನೋ ಮಾಡಿ ಲಾಸ್ಟ್ ಟೈಮ್ 4 ವರ್ಷ ಇಲ್ಲಿಗಲಿ ಅವರು ಗೌರ್ಮೆಂಟ್ ಮಾಡಿದರು.
4 ವರ್ಷ ಏನು ಮಾಡಿಲ್ಲ, ಜೀರೋ. ಈಗ ಪವರ್ನಲ್ಲಿ ಇದ್ದಾಗ ಏನು ಮಾಡಿಲ್ಲ, ಈಗ ಪವರ್ ಆದ್ರ ಮೇಲೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ಅವ್ರು ಏನೋ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಇಂಪಾಸಿಬಲ್ ಆಗಲ್ಲ. ಅದು ಇಲ್ಲ, ಅದು ಇಂಪಾಸಿಬಲ್. ತಮ್ಗೆಲ್ಲರಿಗೂ ಗೊತ್ತಿದೆ, ಮೊನ್ನೆ ಎಲ್ಲ 100% ಫೇಲ್ ಆಗಿದ್ದಾರೆ. ಅದು ಜೀರೋ. ಓಕೆ, ಆ ಥರ ಇಲ್ಲ. ಹಜ್ಗೆ ಮೊದಲು ಇತ್ತು. ಮೊದಲು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ಸ್ವಲ್ಪ ಫ್ಲೈಟ್ನಲ್ಲಿ ಸಬ್ಸಿಡಿ ಇತ್ತು, ಬೇರೆ ನಲ್ಲಿ ಸಬ್ಸಿಡಿ ಇದ್ದಿಲ್ಲ. ಅದು ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಅದು ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ಸ್ವಂತ ಎಲ್ಲರೂ ಯಾರ್ಯಾರು ಹಜ್ ಯಾತ್ರಿ ಇದ್ದಾರೆ ಅವ್ರು ಫುಲ್ ಪೇಮೆಂಟ್ ಅವರೇ ಕೊಡ್ಬೇಕು. ಇಲ್ಲಿ ಸರ್ಕಾರದಿಂದ ಯಾವುದೂ ಇಲ್ಲ. ಬರೀ ಸರ್ಕಾರ ಅವರಿಗೆ ಟಿಕೆಟ್ದು ಕರೆಕ್ಟ್ ಸಿಸ್ಟಮ್ಲಿಂದ ಏರ್ಪೋರ್ಟ್ ತನಕ ತಗೊಂಡು ಹೋಗ್ತಾರೆ. ಮೆಡಿಕಲ್ ಫೆಸಿಲಿಟೀಸ್, ಅವ್ರದ್ದು ವಿಸಾ ಏನಿದೆ ಅವೆಲ್ಲ ನೋಡಿ ಅವರಿಗೆ ಅಪ್ ಟು ಫ್ಲೈಟ್ ತನ ಮಾರ್ನಿಂಗ್ ಮಾಡ್ತಾರೆ. ಬೇರೆ ಫೈನಾನ್ಷಿಯಲಿ ಸರ್ಕಾರದ್ದು ಅದನ್ನಲ್ಲಿ ಏನಿಲ್ಲ. ಇಲ್ಲ, ಈ ನಮ್ಮ ಪ್ರೆಸೆಂಟ್ಲಿ ಏನಿಲ್ಲ. ಮುಂದೆ ದಿವಸದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ತಮಗೆ ಹೇಳ್ಬೋದು. ಏನ ಆರೋಪ ಇಲ್ಲ, ಅದು 100% ಸುಳ್ಳು. ಇಲ್ಲ, ಅವ್ರಿಗೆ ಗೊತ್ತಿಲ್ಲ. 100% ಅದು ಸುಳ್ಳಿದೆ. 100%. ಸನ್ಮಾನ ಮಾಡಬೇಕು ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಮತ್ತೊಮ್ಮೆ ಮುಸ್ಲಿಂ ಸಾಹೇಬರು ವಿಜಯಪುರ ನಗರ ಪುರಾತನ ಸಮಿತಿ ಸ್ವಾಗತ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಸ್ಮಾನ್ ಅಲಿಬಾಗ್ ಅವರು